ಬಂಧು ಮಿತ್ರರು, ಸ್ನೇಹಿತರುಗಳು ಮತ್ತು ಹಿರಿಯರು ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಕಳೆದ ವರ್ಷ ಕೂಡ ಇದೇ ರೀತಿ ನಾನು ಹಿರಿಯ ನಾಗರಿಕರ ಸಮ್ಮುಖದಲ್ಲಿ ವೃದ್ಧಾಶ್ರಮದಲ್ಲಿ ಭಾಳ ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿದ್ವಿ. ಅವತ್ತು ನಾನು ಮಾತು ಕೊಟ್ಟಿದ್ದೆ, ಪ್ರತಿ ವರ್ಷ ಕೂಡ ಇದೇ ರೀತಿ ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತೀವಿ ಅಂತೇಳಿ. ಅದೇ ರೀತಿ ನಾನು ಕಳೆದ ಬಾರಿ ಹೇಗೆ ನಾನು ರಂಗನಾಥ ಸ್ವಾಮಿ ಒಂದು ದಿವ್ಯ ಸನ್ನಿಧಾನದಲ್ಲಿ ಪೂಜೆ ಮುಗಿಸ್ಕೊಂಡು ಈ ಒಂದು ವೃದ್ಧಾಶ್ರಮಗಳ ಭೇಟಿ ಮತ್ತು ಅವ್ರಿಗೆ ಅವರ ಒಂದು ಕುಶಲೋಪರಿ ವಿಚಾರಿಸಿ ಅವ್ರ ಜೊತೆಗೆ ಸ್ವಲ್ಪ ಸಮಯನ ಕಳೆದು ಈ ರೀತಿ ಒಂದು ವಿಶೇಷವಾಗಿ ಅರ್ಥಪೂರ್ಣವಾಗಿ ಮಾಡ್ಕೊಬೇಕು ಅಂದ್ಕೊಂಡಿದ್ದೆ ಬರ್ತಡೇನ. ಅದೇ ರೀತಿ ಈ ವರ್ಷ ಕೂಡ ಬೆಳಗ್ಗೆ ರಂಗನಾಥ ಸ್ವಾಮಿ ದಿವ್ಯ ಸನ್ನಿಧಿಯಲ್ಲಿ ಸ್ವಾಮಿ ದರ್ಶನ ಮತ್ತು ಆಶೀರ್ವಾದ ಪಡೆದು ನಂತರ ವೃದ್ಧಾಶ್ರಮಗಳಿಗೆ ಭೇಟಿ ಕೊಟ್ಟು ಹಾಗೆ ನಮ್ಮ ದರ್ಗಾಗೆ ಕೂಡ ಭೇಟಿ ಕೊಟ್ಟಿದ್ದೀನಿ ಇವತ್ತು. ಅಲ್ಲಿ ಕೂಡ ಬಾಬಾರವರೊಂದು ಆಶೀರ್ವಾದ ಪಡ್ಕೊಂಡು ನಂತರ ಭೋಗನಂದೀಶ್ವರ ಸ್ವಾಮಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ನಂದಿ ದೇವಸ್ಥಾನದಲ್ಲಿ ಒಂದು ಸ್ವಾಮಿಯ ದರ್ಶನ ಪಡೆದು ಅಲ್ಲಿ ಕೂಡ ಆಶೀರ್ವಾದ ಪಡೆದುಕೊಂಡು ಇದೊಂದು ಧಾರ್ಮಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಭಾಳ ಸರಳವಾಗಿ ಆಚರಣೆ ಮಾಡ್ಕೊಬೇಕು ಅನ್ನೋದು ನನ್ನ ಕನಸು. ಅದೇ ರೀತಿ ನಾನು ನಡೆಸ್ಕೊಂಡ್ಬರ್ತಾಯಿದ್ದೆ. ಸರ್, ಈಗ ನಿಮ್ಮ ಹುಟ್ಟುಹಬ್ಬಕ್ಕೆ ತಿಳಿಸಿದ ರೀತಿಯಲ್ಲಿ ಆರೋಗ್ಯದ ವಿಚಾರದಲ್ಲಿ ಯಾರೇ ಕೂಡ ಹೃದಯ ಸಂಬಂಧಿ ತೊಂದರೆಗಳಿದ್ದಾಗ ತಾವು ಜೈ ಫೌಂಡೇಶನ್ನ ಸಂಪರ್ಕಿಸಿ ಯಾವುದೇ ರೀತಿಯಲ್ಲಿ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಟ್ಟು ಅವ್ರಿಗೆ ಯಾವುದೇ ರೀತಿಯಲ್ಲಿ ಒಂದು ಔಷಧಿಗಳ ಕೊರತೆ ಆಗೋ ರೀತಿಯಲ್ಲಿ 1 ವರ್ಷದ ಒಟ್ಟಿಗೆ ಔಷಧಿಗಳನ್ನು ಕೂಡ ನಾವು ಕೊಡ್ತೀವಿ ಅಂತ ಮಾತನ್ನು ಕೊಟ್ಟಿದ್ವಿ. ಅದೇ ರೀತಿ ಹಲವಾರು ಫಲಾನುಭವಿಗಳು ಬಂದರು. ನಮ್ಮ ಕೈಲಾದ ರೀತಿಯಲ್ಲಿ ನಾವು ಅವ್ರಿಗೆ ಆಸ್ಪತ್ರೆಯಲ್ಲಿ ಸೇವೆಯನ್ನು ಒದಗಿಸಿ ಇವತ್ತೆಲ್ಲರೂ ಗುಣಮುಖರಾಗಿ ಚೇತರಿಸ್ಕೊತಾ ಇದ್ದಾರೆ. ಅದು ನಿಜವಾಗ್ಲೂ ಭಾಳ ಖುಷಿಯ ವಿಚಾರ. ತಾಯಿ ಚಾಮುಂಡಿ ಆಶೀರ್ವಾದದಿಂದ ಅವರು ಕೂಡ ಬೇಗ ಗುಣಮುಖರಾಗಿ ಎಲ್ಲರೂ ಚೇತರಿಸ್ಕೊಳ್ಳಿ ಅಂತ ಪ್ರಾರ್ಥಿಸ್ತೀನಿ. ಅದೇ ರೀತಿ ಈ ವರ್ಷ ಕೂಡ ನಾನು ಒಂದು ನಿರ್ಧಾರಗಳನ್ನ ತೆಗೆದುಕೊಂಡೆ. ನಾವು ಶೈಕ್ಷಣಿಕವಾಗಿ ಅಥವಾ ಆರೋಗ್ಯ ವಿಚಾರವಾಗಿ ಎರಡೂ ರಂಗದಲ್ಲಿ ನಾವು ಸೇವೆಯನ್ನು ಮಾಡಬೇಕಂತ ಗುರಿ ಇಟ್ಕೊಂಡು ಬಂದಿರೋಂಥವ್ರು ಜಿಲ್ಲೆಯಲ್ಲಿ. ಇವತ್ತು ಶೈಕ್ಷಣಿಕವಾಗಿ ನಾನು ಶಾಲಾ ನವೀಕರಣ ಮಾಡುವಂಥದ್ದು ಪ್ರಾಥಮಿಕ ಶಾಲೆಗಳು ಅದೊಂದು ಕಡೆ ಆದರೆ ಇವತ್ತು ಆರೋಗ್ಯದ ವಿಚಾರಗಳಲ್ಲಿ ಗಂಭೀರವಾಗಿ ಸಮಸ್ಯೆಗಳು ಎದುರಿಸ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಹಲವಾರು ಜನರಿಗೆ ಆಸ್ಪತ್ರೆಗಳಲ್ಲಿ ಹೋದರೆ ಬಿಲ್ ಕಟ್ಟೋದಕ್ಕೂ ಕೂಡ ಭಾಳ ತೊಂದರೆ ನೀಡುಗಳು. ಯಾಕಂದರೆ ಕೆಲವರಿಗೆ ಈ ಪ್ರಧಾನಮಂತ್ರಿ PMJY ಪ್ರಧಾನಮಂತ್ರಿ ಇನ್ಶೂರೆನ್ಸ್ ಯೋಜನೆ ಏನಿದೆ ಅದು ಕೂಡ ಕೆಲವಾರು ಜನಗಳಿಗೆ ಇನ್ನೂ ಫಲಾನುಭವಿಗಳಿಗೆ ದೊರಕಿಲ್ಲ. ಈ ವರ್ಷ ಆ PMJY ಯೋಜನೆ ಇದೆ ಅದನ್ನು ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರತಿ ಹೋಬಳಿಗಳಲ್ಲಿ ಒಂದು ಕಚೇರಿಯನ್ನು ತೆರೆದು ನಮ್ಮ ತಾಲೂಕಲ್ಲಿ ಯಾರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಈಗ ಮುಂದೆ ಅವ್ರಿಗೆ ಏನಾದರೂ ಸಮಸ್ಯೆಗಳು ಉಂಟಾದಾಗ ಆ ಇನ್ಶೂರೆನ್ಸ್ ಏನಿದೆ ಅದನ್ನು ಬಳಸ್ಕೊಂಡು ಅವರು ಒಂದು ಚೇತರಿಸ್ಕೊಳ್ಳೋ ರೀತಿಯಲ್ಲಿ ಆರೋಗ್ಯದ ವಿಚಾರಗಳಲ್ಲಿ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಒಂದು ಮಾಡ್ಕೊಳೋ ರೀತಿಯಲ್ಲಿ ನಮ್ಮ ಸಂಸ್ಥೆ ಪರವಾಗಿ ಏನು ಸಹಾಯ ಒದಗಿಸ್ಬೇಕು ಆ ಒಂದು ಯೋಜನೆ ಜಾರಿ ಆಗೋದಕ್ಕೆ ಅದು ಕೂಡ ಮಾಡಿ ಅಂದ್ಕೊಂಡಿದ್ದೆ. ಇನ್ನು ವೈಯಕ್ತಿಕವಾಗಿ ಇವತ್ತು ನಾನು ನಿನ್ನೆ ಮಾರ್ಗಳಲ್ಲಿ ಗಮನಿಸಿದೆ, ಈ ಅಂಗನವಾಡಿ ನಿವೃತ್ತ ಕಾರ್ಯಕರ್ತರು ಭಾಳ ತೊಂದರೆಯಲ್ಲಿದ್ದಾರೆ. ಅವರಿಗೆ ಉಪದಾನ ನೀಡೋ ರೀತಿಯಲ್ಲಿ ಸರ್ಕಾರ ಮೀನಾಮೇಷ ಎನ್ನಿಸ್ತಾ ಇದೆ. ಇದು ನಿಜವಾಗ್ಲೂ ಖಂಡನೀಯವಾದದ್ದು. ಯಾಕಂದರೆ ಇವತ್ತು ಅವ್ರ ವಯಸ್ಸೇನು, ಇವತ್ತು 70-80 ವರ್ಷದವರು ಇವತ್ತು ಹಿರಿಯ ನಾಗರಿಕರು ಬಂದು ನಮ್ಮ ಒಂದು ಸಭ್ಯ ಸಮಾಜದಲ್ಲಿ ನಾವೆಲ್ಲ ನಾಗರಿಕ ಸಮಾಜದಲ್ಲಿ ಬದುಕಿರುವಂಥವ್ರು ತಲೆ ತಗ್ಸೋ ರೀತಿಯಲ್ಲಿ ಅವರು ಧರಣಿ ಮಾಡಬೇಕು, ಅವ್ರಿಗೆ ನ್ಯಾಯ ಒದಗಿಸ್ಕೊಳಕ್ಕೆ ಅವ್ರಿಗೆ ಬರಬೇಕಾಗಿರೋ ಉಪದಾನಕ್ಕೋಸ್ಕರ ಅದನ್ನು ಯಾವ ಮಟ್ಟದಲ್ಲಿದೆ ಅಂತ ಹೇಳಿ ತಾವು ಗಮನಿಸಬೇಕಾಗುತ್ತೆ. ಅದನ್ನು ಮನಗಂಡು ಕೂಡಲೇ ನಾನು ನಿನ್ನೆ ನಮ್ಮ ನಾಗರತ್ನ ಮೇಡಮ್ ಅವ್ರಿಗೆ ಸಂಪರ್ಕಿಸಿ ಈ ರೀತಿ ತೊಂದರೆ ಆಗ್ತಾ ಇರೋದು ನಿಜಕ್ಕೂ ದುಃಖಕರ ಸಂಗತಿ, ನಾನು ನಿಮ್ಮ ಪರವಾಗಿರ್ತೀನಿ. ಅದೇ ರೀತಿ ಯಾರ್ಯಾರು ಈಗ ನೊಂದಿದ್ದಾರೆ, ಯಾರ್ಯಾರಿಗೆ ಈಗ ನೋಡಿ ಅವ್ರಿಗೆ ಮಾಸಿಕ ಮಾಸಾಶನ ಕೂಡ ಬರ್ತಾ ಇಲ್ಲ, ಒಂದು ಕಡೆ ಸರ್ಕಾರದಿಂದ ಉಪದಾನ ಕೂಡ ಬರ್ತಾ ಇಲ್ಲ, ಇದಕ್ಕೆ ಅವ್ರ ಜೊತೆಗೆ ಬೆಂಬಲವಾಗಿ ನಿಂತು ಅವ್ರಿಗೆ ಸಪೋರ್ಟಿವ್ ಆಗಿ ಹೋರಾಟದಲ್ಲಿ ಪಾಲ್ಗೊಂಡು ಅವ್ರಿಗೆ ನ್ಯಾಯ ಕೊಡಿಸೋವರೆಗೂ ಕೂಡ ನಾನು ನಿರಂತರವಾಗಿ ಜೊತೆಯಲ್ಲಿರ್ತೀನಿ. ಅದೇ ರೀತಿ ಅದರಲ್ಲಿ ಕೆಲವಾರು ಜನಗಳಿಗೆ ಆರೋಗ್ಯ ಸಮಸ್ಯೆಗಳಿದೆ.